ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇದೇನಪ್ಪ ಇದು ಒಂದೇ ಕಾಸ್ಟ್ಯೂಮಲ್ಲಿ ಒಂದೇ ಕಡೆನೇ ಕೂತ್ಕೊಂಡು ವಿಡಿಯೋ ಮಾಡಿದ್ದಾಳೆ. ಲಾಸ್ಟ್ ವಿಡಿಯೋನು ಸೇಮ್ ಕಾಸ್ಟ್ಯೂಮ್, ಈ ವಿಡಿಯೋನು ಸೇಮ್ ಕಾಸ್ಟ್ಯೂಮ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ 2 ವಿಡಿಯೋನು ನಾನು ಒಂದೇ ದಿನ ಶೂಟ್ ಮಾಡಿದ್ದೀನಿ, ಓಕೆನಾ. ಬಿಕಾಸ್ ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ, ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾನು ವಿಡಿಯೋಸ್ನೆಲ್ಲನೂ ಮುಂಚೆನೇ ಮಾಡಿಕೊಂಡು ಅಪ್ಲೋಡ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು, ಬಿಕಾಸ್ ನಿಮಗೂ ಕೂಡ ಕೇಳಿರೋ ಕ್ವಶನ್ಸ್ಗೆ ಸೊ ನಾನು ತುಂಬ ಡಿಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಓಕೆನಾ. ನಿಮ್ಮೆಲ್ಲ ಕ್ವಶನ್ಸ್ಗೆ ನಾನು ಕ್ಲಾರಿಫೈ ಮಾಡಬೇಕು. ಅದಕ್ಕೋಸ್ಕರ ನಾನು ಟೈಮ್ ಬಂದುಬಿಟ್ಟು ಇವಾಗ 12 o'clock, ಸೊ 12:10 ಆಗ್ತದೆ. ಇವಾಗ ಶೂಟ್ ಮಾಡಿದ್ದೀನಿ. ಸೊ ಎಲ್ಲರೂ ಕೇಳ್ತಾ ಇರೋದು ಏನು ಅಂತ ಅಂದರೆ ಓವಲೇಷನ್. ಸೊ ಓವಲೇಷನ್ ನಮ್ಮದು ಯಾವಾಗುತ್ತೆ ಯಾವ ಥರ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಬಿಕಾಸ್ ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಇದೆ, ಸೊ ನಂದು ರೆಗ್ಯುಲರ್ ಪೀರಿಯಡ್ ಇದೆ. ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸುಮಾರಷ್ಟು ಜನ ನನಗೆ ಕ್ವಶನ್ ಮಾಡ್ತಾ ಇದ್ದಾರೆ. ನಾನು ಆನ್ಸರ್ ಕೂಡ ಮಾಡಿದ್ದೀನಿ. ಬಟ್ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೂ ಕೂಡ ಫುಲ್ ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ನಾನು ಕೂಡ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇವತ್ತು ವಿಡಿಯೋ ಮಾಡ್ತಿದ್ದೀನಿ, ಓಕೆನಾ. ಆ್ಯಂಡ್ ಇನ್ನೊಂದೇನೆಂದರೆ ಪೀರಿಯಡ್ಡು ರೆಗ್ಯುಲರ್ ಇರೋ ಅಂಥವ್ರದ್ದು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ನ ಮಾಡ್ಕೋಬೋದು, ಓಕೆನಾ. ಇಂಟರ್ಕೋರ್ಸ್ ಯಾವಾಗ ಮಾಡ್ಬೋದು ಅನ್ನೋದು ಕೂಡ ನೀವು ಈಸಿಯಾಗಿ ಅದನ್ನು ತಿಳ್ಕೊಬೋದು. ಬಟ್ ಇರ್ರೆಗ್ಯುಲರ್ ಪೀರಿಯಡ್ ಏನಿರುತ್ತೆ ಅವ್ರದ್ದು ಸ್ವಲ್ಪ ಕಷ್ಟ. ನಾವು ಲೈಕ್ ಯಾವಾಗ ಓವಲೇಷನ್ ಆಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಈವನ್ ನನಗನ್ಸೋ ಮಟ್ಟಿಗೆ ಡಾಕ್ಟರ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಿಕಾಸ್ ಇರ್ರೆಗ್ಯುಲರ್ ಪೀರಿಯಡ್ ಕೆಲವೊಂದು ಸಲ 35 days, 40 days ಅಥವಾ 90 days, ಸೊ ಈ ಥರ ಎಲ್ಲ ಆಗುತ್ತೆ ಪೀರಿಯಡ್ ಸೈಕಲ್ಲು. ಸೊ ಹಂಗಿರುತ್ತೆ ಪೀರಿಯಡ್, ಒಬ್ಬೊಬ್ರದ್ದು ಒಂದೊಂದು ಥರ ಸೈಕಲ್ ಇರುತ್ತೆ. ಸೊ ಹಾಗಾಗಿ ಇರೆಗ್ಯುಲರ್ ಪೀರಿಯಡ್ ಅವ್ರದ್ದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಬಿಕಾಸ್ ನಂದು ಕೂಡ ಇರೆಗ್ಯುಲರ್ ಪೀರಿಯಡೇ, ಹಾಗಾಗಿ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ನಾನಿಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಹೇಳಬೇಕಾದ್ರೆ ಸ್ವಲ್ಪ ಮಿಸ್ ಆದರೂ ಕೂಡ ಕಷ್ಟನೇ. ಸೊ ಹಾಗಾಗಿ ನಾನು ಯಾವಾಗೆಲ್ಲ ಲೈಕ್ ಯಾವ ಡೇಟ್ ನಿಮ್ಮ ಸೈಕಲ್ ಪೀರಿಯಡ್ ಸೈಕಲ್ ಎಷ್ಟು ದಿನಕ್ಕೆ ಬಂದರೆ ಸೊ ನೀವು ಯಾವ ಟೈಮಲ್ಲಿ ಲೈಕ್ ನಿಮ್ಮದು ಓವಲೇಷನ್ ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನು ನಾನು ಚೆಕ್ ಮಾಡಿದ್ದೀನಿ, ಓಕೆನಾ. ಸೊ 6 month ನಿಮ್ಮದು ಏನು ಡ್ಯೂರೇಷನ್ ಇದೆ, ನಿಮ್ಮ ಒಂದು ಪೀರಿಯಡ್ ಡ್ಯೂರೇಷನ್ ಏನಿದೆ 6 month, ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಲೈಕ್ ಚೆಕ್ ಮಾಡ್ಕೋತಾ ಇರಬೇಕು ನೀವು. ಸೊ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಓಕೆನಾ. ಸೊ ನಾನು 26 ದಿನಕ್ಕೆ ಯಾರ್ದು ಒಂದು ಪೀರಿಯಡ್ ಸೈಕಲ್ ಇರುತ್ತೆ, ಸೊ ಅಂಥವ್ರು ಬಂದುಬಿಟ್ಟು 12th day, ಓಕೆನಾ. 12th ಡೇಯಲ್ಲಿ ಓವಲೇಷನ್ ಇರುತ್ತೆ. ಬಟ್ ಇದು ಪಕ್ಕಾ ಡೇಟ್ ಅಂತ ಹೇಳೋಕ್ಕಾಗಲ್ಲ, ಓಕೆನಾ. ಸೊ ನೀವೇನು ಮಾಡಬೇಕು, ಇವಾಗ 12th day ನಿಮಗೆ ಓವಲೇಷನ್ ಇದೆ ಅಂತ ಅಂದರೆ ನೀವು 9th day ಅಥವಾ 10th, ಸೊ 9 or 10th. ಸೊ ಈ ಒಂದು ಬಿಫೋರ್ 4 days ಆಫ್ಟರ್ 2 days ನೀವು ರಿಲೇಷನ್ಶಿಪ್ ಲೈಕ್ ಇಂಟರ್ಕೋರ್ಸಲ್ಲಿ ಇದ್ದರೆ ನೀವು ಸೊ ನಿಮಗೆ ಕನ್ಫರ್ಮ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಇದು ಬಂದುಬಿಟ್ಟು 26 days ಇರೋರಿಗೆ. ಸೊ 28 days ಇರೋರಿಗೆ ಆ್ಯಸ್ ಯೂಶ್ವಲ್ 14th, ಓಕೆನಾ. ಸೊ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನು ಲಾಸ್ಟಲ್ಲಿ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಂತ ಹೇಳಿ. ಸೊ 28 ಡೇಗೆ ಬಂದರೆ ನಿಮಗೆ 14th day ಓವಲೇಷನ್ ಇರುತ್ತೆ, ಓಕೆನಾ. ಹಾಗೆ 30ಗೆ ಬಂದರೆ ನಿಮ್ಮದು ಪೀರಿಯಡ್ ಸೈಕಲ್ 30 daysಗಿದೆ ಅಂದರೆ ಅವರಿಗೆ 16th day ಓವಲೇಷನ್ ಇರುತ್ತೆ, ಓಕೆನಾ. ಸೊ ನೀವು ಏನು ಮಾಡಬೇಕು ಅಂತ ಅಂದರೆ, ಸೊ ಇವಾಗ 16th day ಇದೆ ಅಂದರೆ ನೀವು ಬಿಫೋರ್ 4 days, ಓಕೆನಾ. ಹಿಂದಿನ ದಿನ 4-5 ದಿನ ಹಿಂದೆಯಿಂದ ಸೊ 16 ದಿನ ಮುಂದಕ್ಕೆ, ಓಕೆನಾ. 18 ದಿನಕ್ಕೆ ಅಥವಾ 19 ದಿನ, ಸೊ ಇಷ್ಟು ಡೇಸು ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಯಾಕಂದರೆ ಇದು ಪರ್ಫೆಕ್ಟ್ ಡೇಟು ಓವಲೇಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆಯಿತಾ. ಸೊ ಯಾವಾಗ ಬೇಕಾದರೂ ಆಗ್ಬೋದು, ಬಟ್ ಒಂದು ಅಂದಾಜಲ್ಲಿ ಈ ಒಂದು ಪೀರಿಯಡ್ ಅಂತ ಹೇಳ್ಬೋದು ಟೈಮು, ಓಕೆನಾ. ಇದೊಂದು ಸಿಂಪಲ್ಲಾಗಿ ನಾನು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು, ಆಯಿತಾ. ಸೊ ಇದು ಲಾಂಗ್ ಏನಿರಲ್ಲ ವಿಡಿಯೋ, ತುಂಬಾ ಶಾರ್ಟ್ ವಿಡಿಯೋ ಅಂತ ಹೇಳ್ಬೋದು. ಹಾಗೆ 12th ಇರೋರು 10th ಡೇಯಿಂದನೇ ನೀವು 18 or 20ವರೆಗೂ ಇಂಟರ್ಕೋರ್ಸಲ್ಲಿ ಇರ್ಬೋದು. ಇರ್ರೆಗ್ಯುಲರ್ ಪೀರಿಯಡ್ ಇರೋದು ಏನಾಗುತ್ತೆ 25 day ಅಲ್ಲಿ ಬಂದರೆ 10th ಚೆಕ್ ಮಾಡ್ಬೋದು. 40 days ಪೀರಿಯಡ್ ಏನಾದರೂ ಬಂತು ಅಂದರೆ ನಿಮ್ಮದು ಸೊ 26 ಡೇಸಲ್ಲಿ ನೀವು ಓವಲೇಷನ್ ಆಗಿರುತ್ತೆ, ಓಕೆನಾ. ಇದಕ್ಕೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಆಯಿತಾ. ಸೊ ನಾನೊಂದು ಈಸಿ ಮೆಥಡ್ನ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳಿ. ನೋಡಿ, ಇವಾಗ 28 ಡೇಟ್ ಬಂದಿದೆ ಅಂದರೆ -14 daysನ ನೀವು ಮೈನಸ್ ಮಾಡಿ. 28 - 14 days ಇನ್ನೆಷ್ಟು ಉಳಿತು, ಸೊ 14 days, ಓಕೆನಾ. 14th day
ಓಕೆನಾ. ನಿಮಗೆ 28 ಪೀರಿಯಡ್ ಸೈಕಲ್ ಇದೆ ಅಂದರೆ ಅದರಲ್ಲಿ 14th ಡೇ ನಿಮಗೆ ಓವಲೇಷನ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಹಿಂದಿನ ದಿನ 4-5 ದಿನ ಮುಂಚೆಯಿಂದ ನೀವು ಆರಾಮ್ಸೆ ಸೇರ್ಬೋದು, ಓಕೆನಾ. ಸೊ ನಿಮಗೆ 30 ಡೇಸಲ್ಲಿ ಏನಾದರೂ ಬಂತು ಅಂದರೆ ಸೊ 30 - 14, ಓಕೆನಾ. ಸೊ ಅಲ್ಲಿಗೆ 16th ಡೇ ಅಂತ ಲೆಕ್ಕ, ಓಕೆನಾ. 16th 16ನೇ ದಿನಕ್ಕೆ ನಿಮ್ಮದು ಓವಲೇಷನ್ ಇದೆ ಅಂತ ಹೇಳಿ. ಸೊ ನಿಮ್ಮದು 40 days - 14, ಓಕೆನಾ, ಅಥವಾ 35 days - 14. ಸೊ ನೀವು ಈ ಥರ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಓವಲೇಷನ್ ಡೇಟ್ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನಿಮ್ಮ ಪೀರಿಯಡ್ ಸೈಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಯಿತಾ. ಸೊ ಇಷ್ಟೇ, ನೀವು ಈಸಿ ಮೆಥಡಲ್ಲಿ ನೀವು ಕ್ಯಾಲ್ಕುಲೇಟ್ನ ಮಾಡ್ಕೋಬೋದು. ಸೊ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇರಲ್ಲ, ಓಕೆನಾ. ಈಸಿಯಾಗಿ ನೀವು ಮನೇಲೇ ಕೂತ್ಕೊಂಡು ಆರಾಮ್ಸೆ ನಿಮ್ಮ ಓವಲೇಷನ್ ಯಾವಾಗಿದೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಆಯಿತಾ. ಸೊ ನಾನು ಕೂಡ ಇದೇನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇಲ್ಲ, ನಾನು ಕೂಡ ಸುಮಾರಷ್ಟು ವೀಡಿಯೋಸ್ನೆಲ್ಲ ಚೆಕ್ ಮಾಡಿ, ಸೊ ಕೆಲವು ಡಾಕ್ಟರ್ಸ್ ಎಲ್ಲ ಹೇಳೋದನ್ನು ಕೇಳಿ ಅಥವಾ ಕ್ರೋಮಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ನಾನು ಹೇಳ್ತಾ ಇರೋದು, ಓಕೆನಾ. ಸೊ ನಾನು ನನ್ನ ಪೀರಿಯಡ್ನ ಯಾವ ಥರ ನಾನು ಓವಲೇಷನ್ ಟೈಮ್ನ ಚೆಕ್ ಮಾಡ್ಕೋತಿದ್ದೆ ಅನ್ನೋದನ್ನು ಸೊ ನಾನು ಸುಮಾರಷ್ಟು ವೀಡಿಯೋಸ್ನ ಚೆಕ್ ಮಾಡಿ ಆಮೇಲೆ ನಿಮಗೆ ಹೇಳ್ತಾ ಇರೋದು, ಓಕೆನಾ. ಸೊ ನಾನು ಯಾವ ಥರ ಎಲ್ಲ ನಾನು ಪ್ರೆಗ್ನೆನ್ಸಿಲಿ ಟ್ರೈ ಮಾಡಬೇಕಾದ್ರೆ ಚೆಕ್ ಮಾಡ್ಕೋತಿದ್ದೆ. ಸೊ ಓವಲೇಷನ್ ಯಾವಾಗ ಬರುತ್ತೆ ನಂದು ಅಂತ ಹೇಳಿ ನಾನು ಚೆಕ್ ಮಾಡ್ಕೋತಿದ್ದೆ, ಯಾಕಂದರೆ ನಂದು ಇರ್ರೆಗ್ಯುಲರ್ ಪೀರಿಯಡು. ಸೊ ಹಾಗಾಗಿ ನಾನು ಹೇಗೆ ಚೆಕ್ ಮಾಡ್ತಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಸಿಂಪಲ್ ಆಗಿರೋ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.